ಕಾಣೋದು ಯಾವುದು ವರ್ಕಿಂಗ್ ಇಲ್ವಲ್ಲ, ಅದು ಈಗ ವರ್ಕ್ ಆಗ್ತಾ ಇರೋದು ವ್ಯಾಗನ್ ಟಿಪ್ಪರ್ 5. ಸೊ ಈ ವ್ಯಾಗನ್ ಟಿಪ್ಪರ್ 5 ಇಂದ ನೆಕ್ಸ್ಟ್ ಈಗೇನು ನೀವು ಕೆಳಗಡೆ ಮೆಟಲ್ ಅಂತ ತೋರಿಸಿದಲ್ಲ, ಅದನ್ನ ಎಪ್ರಾನ್ ಫೀಡರ್ ಅಂತ AFD5 ಅಂದರೆ ಎಪ್ರಾನ್ ಫೀಡರ್ 5 ಅಂತ ಹೇಳ್ತೀವಿ. ಇದರಿಂದ ನೆಕ್ಸ್ಟ್ ಇದು ಕೆಳಗಡೆ ಈ ಚೈನ್ ಇರೋದ್ರಿಂದ ಇದರಿಂದ ಸ್ವಲ್ಪ ಪೌಡರ್ ಥರ ಉದುರ್ತಾ ಇರುತ್ತೆ, ಯಾಕಂದ್ರೆ ಅದೇನು ಕಂಟಿನ್ಯೂಸ್ ಇರಲ್ಲ, ಗ್ಯಾಪ್ ಇರುತ್ತೆ. ಅದು ಪೌಡರ್ ಉದುರ್ತಾ ತೊಗೊಂಡೋಗ್ಲಿಕ್ಕೆ ಟ್ರಿಪಲ್ ಕನ್ವೇಯರ್ ಅಂತ ಇರುತ್ತೆ, ಅದು ನಾರ್ಮಲ್ ಬೆಲ್ಟ್ ಅದು. ಸೊ ಇಲ್ಲಿಂದ ಹೋಗಿದ್ದು ಇದರ ಬಾಟಮ್ ಅಲ್ಲಿ ಒಂದು ಕನ್ವೇಯರ್ 22 ಅಂತ ಬರುತ್ತೆ, ಇಲ್ಲಿ ಟಿಪ್ಲಿಂಗ್ ಆಗ್ತಾ ಇದೆಯಲ್ಲ, ಇದು ಬಾಟಮ್ ಅಲ್ಲಿ 22 ಇಂದ ನೆಕ್ಸ್ಟ್ ಇದು ಸೆಕೆಂಡ್ ಫ್ಲೋರ್ ಟನಲ್, ಇದು ಫಸ್ಟ್ ಫ್ಲೋರ್ ಟನಲ್, ಇದು ಸೆಕೆಂಡ್ ಫ್ಲೋರ್ ಟನಲ್ ಅಂದರೆ ಅಂಡರ್ಗ್ರೌಂಡ್ ಅಲ್ಲಿ ಇರೋದು. ಥರ್ಡ್ ಫ್ಲೋರ್ ಟನಲ್ ಅಲ್ಲಿ 23 AB ಬರ್ತದೆ, ಥರ್ಡ್ ಫ್ಲೋರ್. ಸೊ ಈ 23 AB ಅಂದರೆ ಇಲ್ಲಿ ಒಂದೊಂದೇ ಸ್ಟ್ರೀಮು, ಟಿಪ್ಪರ್ 5 ಒಂದೇ ಸ್ಟ್ರೀಮು, ಟಿಪ್ಪರ್ 4 ಒಂದೇ ಸ್ಟ್ರೀಮು, ಅದು 21, 22. ಬಟ್ ಇದರಿಂದ ಆಚೆಗೆ ಟಿಪ್ಲರ್ ಬಿಟ್ಟರೆ ನೆಕ್ಸ್ಟ್ ಎಲ್ಲ ಕಡೆ 2 ಸ್ಟ್ರೀಮ್ ಇರುತ್ತೆ. ಅಂದರೆ ಒಂದೇನಾದರೂ ಬ್ರೇಕ್ ಡೌನ್ ಆದರೂ ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಇದ್ದಲೇ ಇನ್ನೊಂದು ಪಾತಲ್ಲಿ ನಾವು ವಿ ಹ್ಯಾವ್ ಟು ಡೂ ಟಿಪ್ಲಿಂಗ್. ಅದಕ್ಕೆ ಆಲ್ಟರ್ನೇಟಿವ್ ಪಾತ್ ಇದ್ದೇ ಇರುತ್ತೆ. ಎವ್ರಿವೇರ್ 2 ಪಾತ್ ಇರುತ್ತೆ, ಎಕ್ಸೆಪ್ಟ್ ಈ ಸ್ಟಿಪ್ಲರಲ್ಲಿ ಮಾತ್ರ ಒಂದೊಂದೇ ಪಾತ್ ಇರುತ್ತೆ. ಸೊ ಈ ಉಳಿದ ಕಡೆಲ್ಲ 2 ಪಾತ್ ಇರುತ್ತೆ. ಈ 2 ಪಾತು ಹೆಂಗೆ ಚೇಂಜ್ ಓವರ್ ಮಾಡೋಕ್ಕೆಲ್ಲ ಈ SG ಇರೋ ಸೆಕ್ಟರ್ ಗೇಟು, ಅಂದರೆ ಇಲ್ಲಿ ಆಪ್ರೇಟ್ ಇದನ್ನ ಗೇಟ್ನ ಆಪ್ರೇಟ್ ಮಾಡೋದ್ರಿಂದ ಒಂದು ಕಡೆ ಓಪನ್ ಆಗಿ ಒಂದು ಕಡೆ ಕ್ಲೋಸ್ ಆಗುತ್ತೆ. ಈ ಥರ ಹಿಂಗೆ ಓಪನ್ ಆಗಿ ಹಿಂಗೆ ಕ್ಲೋಸ್ ಆಗೋದು, ಈ ಥರ ಇರುತ್ತೆ ಅರೇಂಜ್ಮೆಂಟು. ಸೊ ಯಾವ ಕಡೆ ಓಪನ್ ಇರುತ್ತೋ ಆ ಕಡೆಗೆ ಬೀಳುತ್ತೆ. ಸೊ ಇಲ್ಲಿ ಚೇಂಜ್ ಓವರ್ ಮಾಡ್ಕೋಬೋದು ನಾವು ಗೇಟಲ್ಲಿ. ಸೊ 23 AB ಯಲ್ಲಿ ಇದು ಥ್ರೂ ಆಗುತ್ತೆ, ಇಲ್ಲಿಂದ ಥರ್ಡ್ ಫ್ಲೋರ್ ಟನಲಲ್ಲಿ. ಓಕೆ, ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ಇದು ಗ್ರೌಂಡ್ ಲೆವೆಲ್ ಇದೆ. ಬ್ಲಾಕ್ ಕಲರ್ ಏನು ಗ್ರೌಂಡ್ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಗ್ರೌಂಡ್ ಲೆವೆಲ್, ಈಗ ನಾವು ನಿಂತಿರೋ ಲೆವೆಲ್ಲು. ಇದ್ರ ಮೇಲ್ಗಡೆ ಬಂದು ಇಲ್ಲಿ JT ಅಂದ್ರೆ ಜಂಕ್ಷನ್ ಟವರ್, ಎಲ್ಲೆಲ್ಲಿ ಪೋಲು ಡೈರೆಕ್ಷನ್ನು ಅಥವಾ ಪಾತ್ನ ಚೇಂಜ್ ಮಾಡ್ತಾರಲ್ಲ, ಪಾತ್ ಮತ್ತು ಡೈರೆಕ್ಷನ್ ಚೇಂಜ್ ಮಾಡೋ ಅವೆಲ್ಲವನ್ನು JT ಅಂತ ಕರಿತೀವಿ. ಇವೇನೇ ಇದ್ರು ಇಲ್ಲಿ ಪ್ರತಿಯೊಂದು ಕಡೆ ಪಾತ್ ಅಥವಾ ಡೈರೆಕ್ಷನ್ ಎರಡರಲ್ಲೊಂದು ಚೇಂಜ್ ಆಗಿರುತ್ತಲ್ಲ. ಸೊ ಇದು JT ಲೈನಲ್ಲಿ ಇದೀಗ ನಮಗೆ ಏನಿಲ್ಲಿ ಅನ್ಲೋಡ್ ಆಗುತ್ತಲ್ಲ, ಇದು ವಿತೌಟ್ ಕ್ರಷಿಂಗ್, ಅಂದರೆ ಯಾವುದೇ ಕ್ರಷರ್ ಇಲ್ಲದೆ ಡೈರೆಕ್ಟ್ ನಾವು ಇದು ರಾಕೋಲ್ ಯಾರ್ಡ್, ಅನ್ಕ್ರಷಡ್ ಕೋಲ್ ಯಾರ್ಡ್ನ ರಾಕೋಲ್ ಅಂತೀವಿ, ಅಂದರೆ ಅನ್ಕ್ರಷಡ್ ಕೋಲ್ ಯಾರ್ಡ್, ಇಲ್ಲಿಗೆ ಡಂಪ್ ಮಾಡ್ತೀವಿ. ಅದನ್ನ ಹೆಂಗೆ ಮಾಡ್ತೀವಿ ಅಂದರೆ JT9ನಲ್ಲಿ ಇಲ್ಲಿ ರಿವರ್ಸಿಬಲ್ ಬೆಲ್ಟ್ ಫೀಡ್ ಇದೆ, ಅಂದರೆ 2 ಕಡೆ ರನ್ ಆಗುತ್ತೆ ಇದು ಬೆಲ್ಟ್. ಒಂದು ಕಡೆ ರನ್ ಆದರೆ ಬಂಕರ್ಗೆ ಹೋಗುತ್ತೆ, ಇನ್ನೊಂದು ಕಡೆ ರನ್ ಆದರೆ ಸ್ಟ್ಯಾಕಿಂಗ್ ಹೋಗುತ್ತೆ, ಈ ಥರ. ಸೊ ಇದನ್ನ ಇಲ್ಲಿ ಸ್ಟಾರ್ಟ್ ಮಾಡ್ಕೊತೀವಿ. ಯಾವುದು ಎಲ್ಲಿ ರಿಕ್ವೈರ್ಮೆಂಟ್ ಇಲ್ಲ ನಮಗೆ ಬಂಕರ್ ಕಡೆ, ಸೊ ಎಲ್ಲೂ ವೇಕೆಂಟ್ ಇಲ್ಲ ಅಂದಾಗ ಡೈರೆಕ್ಟಾಗಿ ಸ್ಟ್ಯಾಕಿಂಗು ರಾಕೋಲ್ ಯಾರ್ಡ್ ಸ್ಟ್ಯಾಕಿಂಗು. ನೀವೀಗ ಇಲ್ಲಿಂದ ಹೋಗ್ತಾ ನಿಮ್ಮ ರೈಟ್ ಸೈಡ್ ನೋಡಿದ್ರೆ ಅದು ಟೋಟಲ್ ಏನು ಕಾಣುತ್ತಲ್ಲ ಅದೆಲ್ಲ ರಾಕೋಲ್ ಯಾರ್ಡ್. ಓಕೆ, ನೆಕ್ಸ್ಟ್ ಅದನ್ನ ರಿವರ್ಸ್ ಡೈರೆಕ್ಷನಲ್ಲಿ ರನ್ ಮಾಡಿಕೊಂಡ್ರೆ ಅಗೇನ್ ಮತ್ತೆ 24 AB ಬರುತ್ತೆ. 24 AB ಇಂದ ಫಸ್ಟ್ ಪ್ರೈಮರಿ ಪ್ರೆಷರ್, PCAB ಅಂದರೆ ಪ್ರೈಮರಿ ಪ್ರೆಷರ್. ಪ್ರೈಮರಿ ಪ್ರೆಷರ್ಸ್ ಅಂದರೆ ರೋಟರಿ ಬ್ರೇಕರ್ಸು, ಅಂದರೆ ಪರ್ಫೋರೇಟೆಡ್ ಸ್ಟ್ರೀಮ್ ಪ್ಲೇಟ್ ಇರ್ತದೆ, ದೊಡ್ಡ ದೊಡ್ಡ ಬೀಮ್ಸ್ಗೆ ಸ್ಟ್ರೀಮ್ ಪ್ಲೇಟ್ನ ಮೌಂಟ್ ಮಾಡಿರ್ತೀವಿ. ಆ ಸ್ಟ್ರೀಮ್ ಪ್ಲೇಟ್ಗೆ ಒಳಗಡೆ ಕೆಲವೊಂದು ಅರೇಂಜ್ಮೆಂಟ್ಸ್ ಇರುತ್ತೆ. ಆ ಕೋಲ್ ಬಂದಿದ್ದ ಕೋಲ್ನ ಲಿಫ್ಟ್ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ಸ್ ಇರುತ್ತೆ. ಆ ಲಿಫ್ಟ್ ಮಾಡಿ ಎಲ್ಲಿವರೆಗೂ ಅದು 150 mm ಸೈಜ್ ಆಗಲ್ವೋ ಅಲ್ಲಿವರೆಗೂ ಲಿಫ್ಟ್ ಮಾಡ್ತಾ ಇರುತ್ತೆ, ಬ್ರೇಕ್ ಮಾಡ್ತಾ ಇರ್ತದೆ. ಯಾವಾಗ 150 ಅಥವಾ ಬಿಲೋ ಆಗುತ್ತಲ್ಲ ಅವಾಗ ಅದು ಪಾಸ್ ಆಗಿ ಪ್ರೈಮರಿ ಕ್ರಷರ್ ಅಂತ ಹೋಗುತ್ತೆ. ಇಲ್ಲಿ ಒಂದು ಸ್ಪೆಷಲ್ ಏನಂದರೆ ಪ್ರೈಮರಿ ಕ್ರಷರಲ್ಲಿ ಫಾರಿನ್ ಮೆಟೀರಿಯಲ್ಸು ಸ್ಟೋನ್ಸು ಇದಾಗುತ್ತೆ, ಸಪ್ರೇಟ್ ಆಗುತ್ತೆ. ಯಾಕಂದರೆ ಯಾವುದು ಕ್ರಶ್ ಆಗಲ್ವೋ ಅಷ್ಟು ಸಲ ಹೊಡೆದ್ರೂ ಆ ಎಂಡಿಂದ ಈ ಎಂಡ್ವರೆಗೂ ಆಲ್ಮೋಸ್ಟ್ 12 ಮೀಟ್ರು ಅದು ಮೂವ್ ಆಗಬೇಕಾದ್ರೆ ಕೋಲು ಹೊಡಿತಲೇ ಇರುತ್ತೆ. ಅದು ಹೊಡೆದ್ರೂ ಅದು ಕ್ರಶ್ ಆಗಿಲ್ಲ ಅಂದರೆ ಇಟ್ ಈಸ್ ಡಿಟೆಕ್ಟೆಡ್ ಆಸ್ ಎ ಸ್ಟೋನ್ ಅಥವಾ ಫಾರಿನ್ ಮೆಟೀರಿಯಲ್. ಅದನ್ನು ರಿಜೆಕ್ಟ್ ಕನ್ವೇಯರಿಂದ ಆಚೆ ಆಗ್ತದೆ, ಡೈರೆಕ್ಟ್ ರಿಜೆಕ್ಟ್ ಆಗ್ತದೆ. ಅಂದರೆ ಇಲ್ಲಿ ಫಾರಿನ್ ಮೆಟೀರಿಯಲ್ಸು ಸ್ಟೋನ್ಸ್ ಯಾವಾಗಲೂ ಪ್ರೈಮರಿ ಕ್ರಷರಲ್ಲಿ ಸಪ್ರೇಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪ್ರೈಮರಿ ಕ್ರಷರ್ನ ಬಂದಿದ್ದು 25 AB ಇಂದ ಮತ್ತು ಸೆಕೆಂಡರಿ ಕ್ರಷರ್ ಇದೆ. ಈ ಇಮಿಡಿಯೇಟ್ ಪ್ರೈಮರಿ ಕ್ರಷರ್ ಅಂತ ಇಲ್ಲಿ 150 ರೆಡ್ಯೂಸ್ ಆಗೋದು, ಇಲ್ಲಿ 25 ರೆಡ್ಯೂಸ್ ಆಗುತ್ತೆ. ಈ ಕ್ರಷರಲ್ಲಿ ಏನು ಅಂತ ಹೇಳಿದ್ರೆ ಸೇಮ್ ನಮ್ಮದು ಹ್ಯಾಮರ್ ಇದೆ. ಹ್ಯಾಮರು ಅಂದರೆ ಗೋಡೆಗೆ ನಾವು ಅಥವಾ ಕೆಳಗಡೆ ಏನಾದ್ರು ಹಾಕಿ ಕುಟ್ಟಿ ಪುಡಿ ಮಾಡ್ತೀವಲ್ಲ ಆ ಥರ ಇರುತ್ತೆ ಅರೇಂಜ್ಮೆಂಟು. ಸೊ ಇದು ಇಲ್ಲಿ ಯಾವುದೇ ಸಪ್ರೇಷನ್ ಇಲ್ಲ, ಏನು ಬಂದರೂ ಮೂಳೆ ಬರಲಿ ಕಲ್ಲು ಬರಲಿ ಕಬ್ಬಣ ಬರಲಿ ಕ್ರಶ್ ಮಾಡ್ತಾರೆ, ಕ್ರಶ್ ಮಾಡಿ ಹೊರಗಡೆ. ಸೊ ಈ ಸೆಕೆಂಡರಿ ಕ್ರಷರು ಅದಾದ ನಂತರ ಇಲ್ಲಿ ಅಗೇನ್ ಸೆಕ್ರಿಗೇಟ್ ಬರುತ್ತೆ. ಸೆಕ್ರಿಗೇಟ್ ಬಂಕರ್ ಯಾವುದು ರನ್ನಿಂಗ್ ಇಲ್ಲಪ್ಪ, ನನಗೆ ಬೇಡ ಬಂಕರ್ ಕೋಲ್ ಬೇಡ, ಫ್ರೆಶ್ ಆಗಿದೆ ಕೋಲು, ಬಟ್ ಬಂಕರ್ ಕೋಲ್ ಬೇಡ, ಎಲ್ಲ ಒಂದು ಕಡೆ ಸ್ಟಾರ್ಟ್ ಮಾಡಬೇಕಲ್ಲ. ಅದಕ್ಕಾಗಿ ಸೆಕ್ರಿಗೇಟ್ದು ಪೊಸಿಷನ್ B ಅಂತ ಏನು ಹೇಳ್ತೀವಲ್ಲ, ಈ ಎರಡು ಯಾವುದೇ ಸೆಕ್ರಿಗೇಟು ಪೊಸಿಷನ್ B ಇದ್ದರೆ ಇದು ಅಗೇನ್ 33, 48, 34, 35, 36 ಫ್ರೆಶರ್ ಕೋಲ್ ಸ್ಟಾರ್ಟ್ ಅಂದರೆ ರೆಡಿ ಫುಡ್ ಇದು. ಸೊ ಇದು ನಮಗೆ ಯಾವುದೂ ರೇಕ್ ಬರಲಿಲ್ಲ, ಟಿಪ್ಪಿಂಗ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ರೆ ಅದು ಸ್ಟ್ಯಾಕರ್ ರೀಕ್ಲೈನರ್ ಅರೇಂಜ್ಮೆಂಟ್ ಇರುತ್ತೆ. ಅದರಿಂದ ರೀಕ್ಲೈನ್ ಮಾಡಿ ಡೈರೆಕ್ಟಾಗಿ ಬಂಕರ್ ಫೀಡ್ ಮಾಡ್ಬೋದು.
ಸೊ ಇದು ಕಳಿಸ್ಬೋದು. ಇದು ಬಿಟ್ಟರೆ ಇನ್ನೊಂದು ಆಲ್ಟರ್ನೇಟಿವ್ ಪಾರ್ಟ್ ಬಂಕರ್ಗೆ ಡೈರೆಕ್ಟಾಗಿ ಏನು ಫ್ರೆಶ್ ಆಗಿರುತ್ತೆ 25 ಎಮ್ಸ್ಗಳು ಅಗೇನ್ ಥ್ರೂ ಕನ್ಸಿಕ್ವೆಂಟ್ ಇದರಿಂದ ಕನ್ವೇಯರ್ಸಿಂದ ಬಂಕರ್ಗೆ ಫೀಡ್ ಮಾಡ್ತೀವಿ ನಾವು. ಸೊ ಇದು ಇಲ್ಲಿ ಕೋಲ್ ಹ್ಯಾಂಡ್ಲಿಂಗು ಆಕ್ಚುಯಲ್ ವರ್ಕ್ ಇದೇ ಲಾಸ್ಟ್. ಅಂದರೆ ಬಂಕರ್ ಫೀಡ್ ಮಾಡಿದ್ರೆ ಮುಗಿತು ನಮ್ಮ ಕೆಲಸ. ನಮ್ಮದು ಫರ್ದರ್ ಎಲ್ಲ ಯೂನಿಟ್ ಸೈಡ್ ನೋಡ್ಬೋದು. ಓಕೆನಾ? ಇದು ಏನಾದರೂ